ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅನುಜ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಆ ಬುದ್ಧಿ ಸರಿ ಇಲ್ದಿರೋ ಹುಡುಗಿ ಮತ್ತೆ ಅವ್ರ ತಾಯಿ ಇಬ್ರು ಬರ್ತಾರೆ. ಬ್ರೋ, ಅಲ್ಲಿ ನೋಡಿ ಬ್ರೋ, ಶೋರೂಮ್‌ಗೆ ಯಾರು ಬರ್ತಾ ಇದಾರೆ ನೋಡಿ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ ಯಾರದು ಅಂತ ಮನೋಜ ನೋಡ್ತಾನೆ. ಬಾಸ್, ಇವತ್ತು ಆ ಹುಡುಗಿ ಫ್ರಿಡ್ಜ್ ನ ನೋಡೋದಕ್ಕೆ ಅಂತ ಬರ್ತಾ ಇರ್ಬೇಕು ಅಂತ ಛಾಯಾ ಹೇಳ್ತಾಳೆ. ಸರಿ ಬ್ರೋ, ನಾನ್ ಹೋಗಿ ಜ್ಯೂಸ್ ತಗೊಂಡ್ ಬರ್ತೀನಿ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ ಪರವಾಗಿಲ್ವೇ, ಬೇಗನೆ ಅರ್ಥ ಮಾಡ್ಕೊಬಿಟ್ಟಿದೀರಾ ಅಂತ ಮನೋಜ ಹೇಳ್ತಾನೆ. ಬೇರೆ ಏನ್ ಮಾಡೋದು, ಶೋರೂಮ್ಗೆ ಕಸ್ಟಮರ್ ಬಂದ್ರೆ ನಾರ್ಮಲ್ ಆಗಿ ಐಟಮ್ ತಗೊಳೋದಕ್ಕೋ ನೋಡೋದಕ್ಕೋ ಬರ್ತಾರೆ. ಇನ್ ಕೆಲವರು ಡೊನೇಷನ್ ಕೇಳೋದಕ್ಕೆ ಅಂತ ಬರ್ತಾರೆ, ಕೆಲವೊಂದ್ಸಲಿ ಡೀಲರ್ ಗಳು ಬರ್ತಾರೆ. ಆದ್ರೆ ಈ ಹುಡುಗಿ ಜ್ಯೂಸ್ ಕುಡಿಯೋದಕ್ಕೆ ಅಂತಾನೆ ಶೋರೂಮ್ ಬರ್ತಾಳಲ್ಲ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಛಾಯಾ ನಗ್ತಿರ್ತಾಳೆ. ಏನೋ ಮಾಡೋದು ಬ್ರೋ, ತಿಂಗ್ಳಿಗೆ ಇದೇ ನನ್ಗೆ ಜಾಸ್ತಿ ಖರ್ಚಾಗತ್ತೆ ಅಂತ ಅನ್ನಿಸ್ತಿದೆ ಅಂತ ಮನೋಜ ಹೇಳ್ತಿರ್ತಾನೆ. ಸರಿ ಬಿಡಿ, ನಾನು ಹೋಗಿ ತಗೊಂಡ್ ಬರ್ತೀನಿ ಜ್ಯೂಸ್ನ ಅಂತ ಹೇಳ್ತಾ ಸೀನಾ ಬ್ರೋ ಅಲ್ಲಿಂದ ಹೋಗ್ತಾನೆ. ಆ ಹುಡುಗಿ ಬರ್ತಿದ್ದಂಗೆ ಮನೋಜನ್ಗೆ ಹಾಯ್ ಅಂತ ಹೇಳಿ ಅವ್ನ್ ಕೈ ಹಿಡ್ಕೊಂಡು ಬನ್ನಿ ಹೋಗೋಣ ಅಂತ ಹೇಳ್ತಿರ್ತಾಳೆ. ಎಲ್ಲಿಗೆ ಅಂತ ಮನೋಜ ಕೇಳ್ಬೇಕಾದ್ರೆ ಅದು ಫ್ರಿಡ್ಜ್ ಒಳಗಡೆ ಕುತ್ಕೊಂಡ್ ಮಾತಾಡೋಣ, ಆಕ್ಚುಲಿ ಆಚೆಗಡೆ ತುಂಬಾನೇ ಬಿಸ್ಲಿದೆ, ಬನ್ನಿ ಆರಾಮ ಕುತ್ಕೊಂಡು ಅಲ್ಲಿ ಮಾತಾಡೋಣ ಅಂತ ಆ ಹುಡುಗಿ ಕರೀತಾಳೆ. ಇಲ್ಲ ಇಲ್ಲ, ನನ್ಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಮನೋಜ ಹೇಳ್ಬೇಕಾದ್ರೆ ಏನ್ ಬಾಸ್, ಒಳ್ಳೆ ರೂಮ್ ಮೇಟ್ ನ ಕರೆದಂಗೆ ನಿಮ್ಮನ್ನ ಜೊತೆಗ್ ಬಂದು ಫ್ರಿಡ್ಜ್ ಒಳಗಡೆ ಕುತ್ಕೋ ಅಂತ ಹೇಳ್ತಿದಾರೆ ಇವ್ರು ಅಂತ ಛಾಯಾ ಕೇಳ್ತಾಳೆ. ನೋಡಿ, ನನ್ಗ ಅದೆಲ್ಲ ಗೊತ್ತಿಲ್ಲ, ನೀವ್ ನನ್ ಜೊತೆ ಬರ್ಲೇಬೇಕು, ಬನ್ನಿ ಅಂತ ಆ ಹುಡುಗಿ ಮನೋಜನ್ನ ಬಲವಂತವಾಗಿ ಕರಿತಾ ಇರ್ತಾಳೆ. ಇಲ್ಲ ಇಲ್ಲ, ನಾನ್ ಬರೋದಕ್ಕಾಗೋದಿಲ್ಲ, ನೀವ್ ಹೋಗಿ ಅಂತ ಮನೋಜ ಹೇಳ್ದಾಗ ನೀನ್ ಯಾಕೆ ಬರೋದಿಲ್ಲ, ನೋಡು ನೀನ್ ಎಷ್ಟು ಬೆಳ್ಳಗಿದ್ಯಾ, ನೀನ್ ಆಚೆಗೆ ಹೋದ್ರೆ ಕಪ್ಪಗಾಗೋಗ್ಬಿಡ್ತೀಯಾ, ನೀನು ನನ್ ಜೊತೆಗ್ ಬಾ ಅಂತ ಆ ಹುಡುಗಿ ಮನೋಜನ್ಗೆ ತುಂಬಾನೇ ಫೋರ್ಸ್ ಮಾಡ್ತಿರ್ತಾಳೆ. ಇಲ್ಲ ಇಲ್ಲ, ನನ್ಗೆ ಸ್ವಲ್ಪ ಕೆಲ್ಸ ಇದೆ, ನೀನ್ ಹೋಗು ಅಂತ ಮನೋಜ ಹೇಳ್ದಾಗ ಅಯ್ಯೋ ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ, ಅವ್ರು ಹೇಳ್ತಾ ಇದಾರೆ ತಾನೇ ಬಿಸಿ ಇದೀನಿ ಅಂತ, ಅವ್ರನ್ನ ಬಿಡಮ್ಮ ಅಂತ ಆ ಹುಡುಗಿ ತಾಯಿ ಹೇಳ್ತಿರ್ತಾಳೆ. ಇಲ್ಲ ಇಲ್ಲ, ಅವರು ನನ್ ಜೊತೆ ಬರ್ಲೇಬೇಕು ಅಂತ ಹುಡುಗಿ ಹಠ ಮಾಡ್ತಾಳೆ. ನೋಡಮ್ಮ, ಅವ್ರು ಬರ್ತಾರೆ, ನೀನು ಫಸ್ಟ್ ಹೋಗಿ ನಿನ್ಗೆ ಯಾವ್ದು ಇಷ್ಟನೋ ಅದನ್ನ ನೋಡ್ತಾ ಇರು ಅಂತ ಹುಡುಗಿ ತಾಯಿ ಹೇಳ್ಬೇಕಾದ್ರೆ ನೀನ್ ಖಂಡಿತ ಬರ್ತೀಯ ತಾನೆ ಅಂತ ಆ ಹುಡುಗಿ ಕೇಳ್ತಾಳೆ. ನಿಮ್ಗೆ ಯಾವ ಫ್ರಿಡ್ಜ್ ಇಷ್ಟನೋ ಅದನ್ನ ನೋಡ್ತಾ ಇರಿ, ನಾನ್ ಖಂಡಿತ ಬರ್ತೀನಿ ಅಂತ ಹೇಳಿ ಮನೋಜ ಆ ಹುಡುಗಿನ ಅಲ್ಲಿಂದ ಕಳಿಸ್ತಾನೆ. ನೋಡಿ, ಬೇಜಾರ್ ಮಾಡ್ಕೋಬೇಡಿ, ನಿಮ್ ಕಷ್ಟ ನನ್ಗೆ ಅರ್ಥ ಆಗತ್ತೆ, ಆದ್ರೆ ನಾನ್ ಇಲ್ಲಿಗೆ ಬಂದಿರೋದಕ್ಕೆ ಬೇರೆ ಕಾರಣ ಇದೆ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡ್ಬೇಕಾಗಿತ್ತು ಅಂತ ಆ ಹುಡುಗಿ ತಾಯಿ ಹೇಳ್ಬೇಕಾದ್ರೆ ನನ್ನ ಹತ್ರ ವಿಷಯ ಮಾತಾಡ್ಬೇಕಾ, ಅದೇನದು ಅಂತ ಮನೋಜ ಕೇಳ್ತಾನೆ. ಅದು ತುಂಬಾನೇ ಪರ್ಸನಲ್ ಅಂತ ಆ ಹುಡುಗಿ ತಾಯಿ ಹೇಳ್ದಾಗ ಬಾಸ್, ಅವರು ತುಂಬಾ ಶ್ರೀಮಂತರು, ಏನೋ ಮಾತಾಡ್ಬೇಕು ಅಂತಿದ್ದಾರೆ, ಏನಾದ್ರೂ ಬಿಸ್ನೆಸ್ ಡೀಲ್ ಏನಾದ್ರೂ ಇರ್ಬೋದೇನೋ, ಏನು ಎತ್ತ ಅಂತ ಸ್ವಲ್ಪ ನಿಧಾನ ಕುತ್ಕೊಂಡು ಮಾತಾಡಿ ವಿಚಾರಿಸಿ ಅಂತ ಛಾಯಾ ಹೇಳ್ತಾಳೆ. ಸರಿ ಬನ್ನಿ ಅಂತ ಹೇಳ್ತಾ ಮನೋಜ ಆ ಹುಡುಗಿ ತಾಯಿ ಜೊತೆ ಮಾತಾಡೋದಕ್ಕೆ ಅಂತ ಕುತ್ಕೋತಾನೆ. ನಿಮ್ಗಿವಾಗ ಮದ್ವೆ ಆಗಿ ಆ ಲೈಫ್ ಸರಿ ಇಲ್ಲ ಅಂತ ಹೇಳಿ ಡೈವರ್ಸ್ ತಗೋತಾ ಇದ್ದೀರಾ, ನಿಜ ಅಲ್ವಾ ಅಂತ ಆ ಹುಡುಗಿ ತಾಯಿ ಹೇಳ್ಬೇಕಾದ್ರೆ ಹೌದು ಅಂತ ಮನೋಜ ಹೇಳ್ತಾನೆ. ನೀವಪ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ, ನಿಮ್ಮಮ್ಮ ಹೌಸ್ ವೈಫ್, ನಿಮ್ಗೆ ಇಬ್ರು ತಮ್ಮಂದ್ರಿದ್ದಾರೆ, ಅವ್ರಿಗೂ ಮದ್ವೆ ಆಗಿದೆ, ಒಬ್ರು ಕಾರ್ ಓಡಿಸ್ತಿದ್ದಾರೆ, ಇನ್ನೊಬ್ರು ಅವ್ರ ವೈಫ್ ಹೋಟೆಲ್ ಅಲ್ಲಿ ಶೆಫ್ ಆಗಿದ್ದಾರೆ, ಕರೆಕ್ಟಾ ಅಂತ ಆ ಹೆಂಗ್ಸು ಕೇಳ್ಬೇಕಾದ್ರೆ ಅದ್ ಹೇಗ್ ಮೇಡಮ್, ಎಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ, ನಮ್ ಫ್ಯಾಮಿಲಿ ಬಗ್ಗೆ ಅಷ್ಟೊಂದ್ ವಿಚಾರಿಸಿದೀರಾ ನೀವು ಅಂತ ಮನೋಜ ಕೇಳ್ತಾನೆ. ಹೌದು, ನಿಮ್ ಫ್ಯಾಮಿಲಿ ಬಗ್ಗೆ ನಾನು ವಿಚಾರಿಸಿ ತಿಳ್ಕೊಂಡೆ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ ಏನು, ನಮ್ ಮನೆಯವ್ರ ಬಗ್ಗೆ ನೀವ್ ಯಾಕೆ ವಿಚಾರಿಸಿ ಎಲ್ಲ ತಿಳ್ಕೊಬೇಕಾಗಿತ್ತು ಅಂತ ಮನೋಜ ಕೇಳ್ತಾನೆ. ನನ್ಗೆ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರನೇ ವಿಚಾರಿಸಿದ್ದು, ನಿಮ್ ಬಗ್ಗೆ ವಿಚಾರಿಸ್ಬೇಕಾದ್ರೆ ನೀವು ತುಂಬಾನೇ ಓದಿದೀರಾ, ಬಿಸ್ನೆಸ್ ಅಲ್ಲಿ ತುಂಬಾ ನಾಲೆಜ್ ಇದೆ ಅಂತ ಗೊತ್ತಾಯ್ತು, ನೀವು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ ಹೌದಾ ಅಂತ ಛಾಯಾ ಕೇಳ್ತಾಳೆ. ಆಗ ಮನೋಜ ಛಾಯನ್ನ ಗುರಾಯಿಸ್ತಾನೆ. ಹಾ ಹೌದೌದು, ನಮ್ ಬಾಸು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ಅವ್ರಿಗೆ ಬಿಸ್ನೆಸ್ ಅಲ್ಲಿ ತುಂಬಾನೇ ಒಳ್ಳೆ ಹೆಸರಿದೆ ಅಂತ ಛಾಯಾ ಹೇಳ್ತಾಳೆ. ನನ್ಗೆ ನಿಮ್ ಬಗ್ಗೆ ಪ್ರತಿಯೊಂದು ವಿಷಯನೂ ಗೊತ್ತಿದೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಮಾಮೂಲಿ ವಿಷಯ ಅಲ್ಲ ಅಂತ ಹೆಂಗ್ಸು ಹೇಳ್ಬೇಕಾದ್ರೆ ಅದೆಲ್ಲ ಸರಿ ಮೇಡಮ್, ಆದ್ರೆ ನೀವ್ ಯಾಕೆ ನನ್ ಬಗ್ಗೆ ವಿಚಾರಿಸ್ತಿದೀರಾ, ಇದ್ರ ಬಗ್ಗೆ ಎಲ್ಲ ಹೇಳ್ತಿದ್ರಲ್ಲ ಅಂತ ಮನೋಜ ಕೇಳ್ತಾನೆ. ಅದಕ್ಕೆ ಕಾರಣ ಇದೆ ಅಂತ ಹೆಂಗ್ಸು ಹೇಳ್ಬೇಕಾದ್ರೆ ಮನೋಜ ಆ ಹುಡುಗಿ ಫ್ರಿಡ್ಜ್ ಗಳನ್ನ ನೋಡ್ತಾ ಇರೋದನ್ನೇ ನೋಡ್ತಿರ್ತಾನೆ. ನನ್ ಮಗಳಿಗೆ ಈ ಶೋರೂಮ್ ತುಂಬಾನೇ ಇಷ್ಟ ಆಗಿದೆ ಅಂತ ಹೆಂಗ್ಸು ಹೇಳ್ಬೇಕಾದ್ರೆ ಅಯ್ಯೋ ಯಾಕೆ ಹೇಳ್ಬಿಡಿ ಲೊಟ್ಟೆ, ನಾನ್ ಈ ಶೋರೂಮ್ ನ ಯಾರಿಗೂ ಮಾರೋದಿಲ್ಲ ಅಂತ ಮನೋಜ ಹೇಳ್ತಾನೆ. ಅಯ್ಯೋ, ಶೋರೂಮ್ ನ ನಾನು ತಗೊಳ್ಳೋದಕ್ಕೋಸ್ಕರ ಅಂತ ಕೇಳ್ತಾ ಇಲ್ಲ, ಅವಳಿಗೆ ಶೋರೂಮು ಇಷ್ಟ ಆಗಿದೆ, ನೀವು ಇಷ್ಟ ಆಗಿದ್ದೀರಾ ಅಂತ ಹೆಂಗ್ಸು ಹೇಳ್ಬೇಕಾದ್ರೆ ಹೌದೌದು, ಬೇರೆ ಯಾವ ಓನರ್ ಈ ತರ ಫ್ರಿಡ್ಜ್ ನೆಲ್ಲ ನೋಡೋದಕ್ಕೆ ಬಿಡೋದಿಲ್ಲ, ಆದ್ರೆ ನಾನು ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಲ್ಲ, ಅದಕ್ಕೆ ಮೇ ಬಿ ಇಷ್ಟ ಆಗಿರ್ಬೋದು ಅಂತ ಮನೋಜ ಹೇಳ್ತಾನೆ. ಹೌದೌದು, ಅಷ್ಟ್ರ ಮಟ್ಟಿಗೆ
ದೊಡ್ಡ ಯಾರಿದ್ದಾರೆ ಅಂತ ಛಾಯಾ ಹೇಳ್ಬೇಕಾದ್ರೆ ಏನೋ ದೊಡ್ಡನಾ ಅಂತ ಮನೋಜ ಆಶ್ಚರ್ಯದಲ್ಲಿ ಕೇಳ್ತಾನೆ. ಇಲ್ಲ ಬಾಸ್, ನಿಮ್ಗೆ ಸಾಫ್ಟ್ ಕಾರ್ನರ್ ಜಾಸ್ತಿ ಅಂತ ಹೇಳ್ದೆ ಅಷ್ಟೇನೆ ಅಂತ ಛಾಯಾ ಹೇಳ್ಬೇಕಾದ್ರೆ, ನೋಡಿ ಮೇಡಮ್, ನಿಮ್ಗೆ ಏನ್ ಹೇಳ್ಬೇಕು ಅಂತ ಬಂದಿದ್ದೀರೋ ಅದನ್ನ ಸ್ಟ್ರೈಟ್ ಆಗಿ ಹೇಳಿ ಅಂತ ಮನೋಜ ಕೇಳ್ತಾನೆ. ನೋಡಿ, ನನ್ ಮಗಳಿಗಿರೋ ಪ್ರಾಬ್ಲಮ್ ಬಗ್ಗೆ ಈಗಾಗ್ಲೇ ನಾನ್ ನಿಮ್ ಹತ್ರ ಹೇಳಿದೀನಿ. ತುಂಬಾ ಟ್ರೀಟ್ಮೆಂಟ್ ಕೊಡಿಸ್ವಿ, ಆದ್ರೆ ಅವಳಿದ್ದು ಯಾವ್ದೇ ರೀತಿ ಪ್ರಾಬ್ಲಮ್ ಸರಿ ಹೋಗ್ಲಿಲ್ಲ. ಡಾಕ್ಟರ್ ಇವಾಗ ನನ್ಗೆ ಕೊನೆ ಆಪ್ಷನ್ ಹೇಳಿದ್ದಾರೆ. ನನ್ ಮಗಳಿಗೆ ಇವಾಗ ಮದ್ವೆ ಮಾಡಿದ್ರೆ ಅವಳ ಮನಸ್ಥಿತಿ ಸರಿ ಹೋಗ್ಬೋದು ಅಂತ ಅವ್ರು ಹೇಳಿದ್ದಾರೆ ಅಂತ ಆ ಹೆಂಗ್ಸು ಹೇಳ್ದಾಗ, ಮನೋಜ ಮತ್ತೆ ಛಾಯಾ ಇಬ್ರು ಅವ್ರ ಮುಖನೇ ನೋಡ್ತಿರ್ತಾರೆ. ಅವಳು ಆದಷ್ಟು ಬೇಗ ಸರಿ ಹೋಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ, ಓ ಹೌದಾ, ಹಾಗಿದ್ರೆ ಒಳ್ಳೆ ಹುಡುಗನ ನೋಡಿದ್ರಾಯ್ತು ಅಂತ ಮನೋಜ ಹೇಳ್ತಾನೆ. ನಾವು ಈಗಾಗ್ಲೇ ಹುಡುಗನ ನೋಡಾಯ್ತು ಅಂತ ಆ ಹೆಂಗ್ಸು ಹೇಳ್ದಾಗ, ಓ ಮದ್ವೆ ಆಗ್ತಿದ್ಯಾ, ಮದ್ವೆಗೆ ಗಿಫ್ಟ್ ಕೊಡೋದಕ್ಕೆ ಅಪ್ಲೈನ್ಸ್ ನೋಡಕ್ ಬಂದಿದ್ದೀರ ತಾನೆ, ನೋಡಿ ನಾನು ಒಳ್ಳೆ ಡಿಸ್ಕೌಂಟ್ ಅಲ್ಲೇ ಕೊಡ್ತೀನಿ, ಏನು ತಲೆ ಕೆಡಿಸ್ಕೋಬೇಡಿ ಅಂತ ಮನೋಜ ಹೇಳ್ತಾನೆ. ಅದೆಲ್ಲ ಏನು ಇಲ್ಲ, ನನ್ನ ಮಗಳಿಗೆ ನೋಡಿರೋ ಹುಡುಗನ್ ಮುಂದೆ ಕುತ್ಕೊಂಡೆ ನಾನ್ ಇವಾಗ ಮಾತಾಡ್ತಿರೋದು ಅಂತ ಆ ಹೆಂಗ್ಸು ಹೇಳ್ತಾಳೆ. ಹೌದಾ, ಹುಡುಗ ಬಂದಿದಾನ, ಎಲ್ಲಿ ಅಂತ ಮನೋಜ ಎಲ್ಲಾ ಕಡೆ ಹುಡುಕ್ಬೇಕಾದ್ರೆ, ಬಾಸ್ ಅವ್ರು ಹೇಳೋದ್ ಅರ್ಥ ಆಗ್ತಿಲ್ವಾ, ಅವ್ರು ಹೇಳಿದ್ದು ನಿಮ್ಮನ್ನೇ ಅಂತ ಛಾಯಾ ಹೇಳ್ದಾಗ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಆ ಏನೋ ನಾನು ಅಳಿಯಾನ, ಲೊಟ್ಟೆ, ಯಾಕೆ ಹೇಳ್ಬಿಡಿ, ಏನ್ ಮೇಡಮ್ ಈ ರೀತಿ ಹೇಳ್ತಿದ್ದೀರಾ ಅಂತ ಮನೋಜ ಶಾಕ್ ಅಲ್ಲಿ ಕೇಳ್ತಾನೆ. ನೋಡಿ, ಟೆನ್ಷನ್ ಆಗ್ಬೇಡಿ, ಕುತ್ಕೊಳ್ಳಿ ಪ್ಲೀಸ್ ಅಂತ ಹೆಂಗ್ಸು ಹೇಳಿದಾಗ ಮನೋಜ ಸಮಾಧಾನ ತಗೊಂಡು ಕುತ್ಕೋತಾನೆ. ಮಿಸ್ಟರ್ ಮನೋಜ್, ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ನಮ್ಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಆದ್ರೆ ನೆಮ್ಮದಿ ಸಂತೋಷ ಎರಡೂ ಇಲ್ಲ. ನನ್ ಮಗಳಿಗೆ ಮದ್ವೆ ಮಾಡೋದಕ್ಕೆ ಹುಡುಗನ ಹುಡುಕದ್ವಿ, ಆದ್ರೆ ಅವ್ರು ಯಾರು ಸೆಟ್ ಆಗ್ಲಿಲ್ಲ. ನನ್ ಮಗಳಿಗೂ ಅವ್ರು ಯಾರು ಇಷ್ಟ ಆಗ್ಲಿಲ್ಲ. ಆದ್ರೆ ಫಸ್ಟ್ ಟೈಮ್ ನನ್ ಮಗಳು ನಿಮ್ ಬಗ್ಗೆನೇ ಯಾವಾಗ್ಲೂ ಮಾತಾಡ್ತಿರ್ತಾಳೆ, ನಿಮ್ ಬಗ್ಗೆ ಕೇಳ್ತಾಳೆ. ಅವಳಿಗೆ ನಿಮ್ ಮೇಲೆ ತುಂಬಾನೇ ಇಷ್ಟ ಇದೆ. ನೀವು ನನ್ ಮಗಳನ್ನ ಮದ್ವೆ ಆಗ್ತೀರಾ ಅಂತ ಹೆಂಗ್ಸು ಕೇಳಿದಾಗ ಏನ್ ಹೇಳೋದು ಅಂತ ಗೊತ್ತಾಗ್ದೆ ಮನೋಜ ಭಯದಲ್ಲಿ ಒದ್ದಾಡ್ತಿರ್ತಾನೆ. ಏನ್ ಮೇಡಮ್ ದಿಢೀರ್ ಅಂತ ಹಿಂಗೆಲ್ಲ ಕೇಳ್ತಾ ಇದ್ದೀರಾ, ನಾನ್ ಹೇಗೆ ನಿಮ್ ಮಗಳನ್ನ ಅಂತ ಮನೋಜ ರಾಗ ಎಳಿತಿರ್ತಾನೆ. ನೋಡಿ, ನಾನ್ ನಿಮ್ಮನ್ನ ಫೋರ್ಸ್ ಮಾಡ್ತಿಲ್ಲ. ನೀವ್ ಮನ್ಸ್ ಮಾಡಿದ್ರೆ ನನ್ ಮಗಳನ್ನ ಇಂಥ ಪರಿಸ್ಥಿತಿಯಿಂದ ಆಚೆಗ್ ತರ್ಬೋದು. ಮದ್ವೆ ಆದ್ಮೇಲೆ ಅವಳು ಖಂಡಿತ ಸರಿ ಹೋಗ್ತಾಳೆ, ಅವಳ ಮೆಂಟಲ್ ಸ್ಟೇಟಸ್ ಚೆನ್ನಾಗಾಗತ್ತೆ ಅಂತ ಹೇಳಿದಾರೆ ಅಂತ ಹೆಂಗ್ಸು ಹೇಳಿದಾಗ ಮನೋಜ ಆ ಹುಡುಗಿನ ನೋಡ್ತಾನೆ. ಬಾಸ್, ಬಿಸ್ನೆಸ್ ಪ್ರಪೋಸಲ್ ಬರುತ್ತೆ ಅಂತ ನಾನ್ ಅನ್ಕೊಂಡ್ರೆ ಮ್ಯಾರೇಜ್ ಪ್ರಪೋಸಲ್ಲೇ ಬಂದ್ಬಿಡ್ತಲ್ಲ ಬಾಸ್ ಅಂತ ಛಾಯಾ ಹೇಳ್ತಾಳೆ. ಆಗ ಮನೋಜ ಯೋಚನೆ ಮಾಡ್ತಿರ್ತಾನೆ. ಮಿಸ್ಟರ್ ಮನೋಜ್, ನನ್ಗಿರೋದು ಒಬ್ಳೆ ಮಗಳು, ನನ್ನ ಆಸ್ತಿ ಪೂರ್ತಿ ಅವಳಿಗೆ ಸೇರುತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ ಮನೋಜ ಮನ್ಸಲ್ಲೇ ಕ್ಯಾಲ್ಕುಲೇಷನ್ ಆಗ್ತಿರ್ತಾನೆ. ನನ್ ಮಗಳನ್ನ ಮದ್ವೆ ಆಗೋವರ್ಗುನು ಅದ್ರಲ್ಲಿ ಪಾಲಿರುತ್ತೆ. ನೀವೇನಾದ್ರೂ ನನ್ ಮಗಳನ್ನ ಮದ್ವೆ ಆದ್ರೆ ನನ್ ಇಡೀ ಆಸ್ತಿನ ತಂದು ನಿಮ್ ಕಾಲ್ ಕೆಳಗಡೆ ಇಡ್ತೀನಿ ಅಂತ ಹೆಂಗ್ಸು ಹೇಳಿದಾಗ ಮನೋಜನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗೋಗತ್ತೆ. ಮನ್ಸೊಳಗಡೆನೆ ಲಡ್ಡು ತಿಂದಷ್ಟು ಖುಷಿ ಪಡ್ತಿರ್ತಾನೆ. ನನಗೆ ನನ್ ಮಗಳು ಸರಿ ಹೋದ್ರೆ ಅಷ್ಟೇ ಸಾಕು ಅಂತ ಹೆಂಗ್ಸು ಹೇಳ್ಬೇಕಾದ್ರೆ ಒಂದ್ ಕಡೆ ಅವನಿಗೆ ರೋಹಿಣಿ ನೆನ್ಪಾದ್ರೆ ಇನ್ನೊಂದ್ ಕಡೆ ಈ ಹುಡುಗಿನೇ ಕಾಣಿಸ್ತಿರ್ತಾಳೆ. ನೋಡಿ, ನೀವು ಈ ತರ ದಿಢೀರ್ ಅಂತ ಬಂದ್ ಕೇಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಮನೋಜ ಹೇಳಿದಾಗ, ನೋಡಿ, ಇದನ್ನ ತಕ್ಷಣಕ್ಕೆ ನೀವು ನಿರ್ಧಾರ ತಗೋಬೇಕು ಅಂತ ಏನಿಲ್ಲ, ನೀವು ಯೋಚನೆ ಮಾಡಿ ಹೇಳಿ, ನಿಮ್ ಉತ್ತರ ಪಾಸಿಟಿವ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ ಮನೋಜ ಯೋಚನೆ ಮಾಡ್ತಿರ್ತಾನೆ. ಅಷ್ಟ್ರಲ್ಲಿ ಸೀನಾ ಬ್ರೋ ಜ್ಯೂಸ್ ತಗೊಂಡ್ ಬಂದಾಗ ನನ್ ಜ್ಯೂಸು ಅಂತ ಓಡೋಡಿ ಆ ಹುಡುಗಿ ಬರ್ತಾಳೆ. ಹಾಗೆ ಅವನ್ ಕೈಯಿಂದ ಜ್ಯೂಸ್ ನ ಕಿತ್ಕೋತಾಳೆ. ಏನ್ ಬ್ರೋ, ಇವತ್ತನು ಫ್ರಿಡ್ಜ್ ನ ಚೆನ್ನಾಗ್ ಸುತ್ತಾಡ್ಕೊಂಡ್ ನೋಡ್ಕೊಂಡ್ ಬಂದ್ರಾ ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ, ಸರ್ ಬಾಸೆ ಇವಾಗ ತಲೆ ಸುತ್ತಿ ಕುತ್ಕೊಂಡಿದ್ದಾರೆ ಅಂತ ಛಾಯಾ ಹೇಳ್ತಾಳೆ. ಹೌದಾ ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ ಹೌದು ಅಂತ ಛಾಯಾ ಹೇಳ್ತಿರ್ತಾಳೆ. ಮನೋಜ್, ನಾನು ಇವಾಗ ದಿಢೀರ್ ಅಂತ ಕೇಳ್ದೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಕೆಲವೊಂದ್ ಸಿಚುಯೇಷನ್ಗಳು ನಾವ್ ಅನ್ಕೊಳ್ದೆ ಇದ್ರೆ ನಡೆಯುತ್ತೆ ಅಲ್ವಾ. ನಾ ಹೇಳಿದಕ್ಕೆ ನೀವು ಒಪ್ಕೊಂಡ್ರೆ ನನ್ ಲೈಫು ಚೆನ್ನಾಗಿರುತ್ತೆ, ನನ್ ಮಗಳ ಲೈಫು ಚೆನ್ನಾಗಿರುತ್ತೆ, ನಿಮ್ ಲೈಫು ಚೆನ್ನಾಗಿರುತ್ತೆ, ಯೋಚನೆ ಮಾಡಿ ಅಂತ ಹೆಂಗ್ಸು ಹೇಳ್ದಾಗ ಮನೋಜ ಆ ಹುಡುಗಿನೇ ನೋಡ್ತಿರ್ತಾನೆ. ಸರಿ, ನೀವ್ ಯೋಚನೆ ಮಾಡಿ ನಿಮ್ ತೀರ್ಮಾನ ಹೇಳಿ ಅಂತ ಆ ಹುಡುಗಿ ತಾಯಿ ಹೇಳ್ದಾಗ, ಬಾಯ್ ಮನೋಜ್, ನಾನ್ ಬರ್ತೀನಿ ಅಂತ ಹೇಳ್ತಾ ಆ ಹುಡುಗಿ ಅವ್ರ ತಾಯಿ ಜೊತೆ ಅಲ್ಲಿಂದ ಹೋಗ್ತಾಳೆ. ಬ್ರೋ, ಏನಾಯ್ತು, ಏನೋ ತೀರ್ಮಾನ ತಗೊಂಡು ಹೇಳಿ ಅಂತ ಹೇಳ್ತಾ ಇದ್ರು, ಯಾವ ವಿಷಯದ ಬಗ್ಗೆ ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ ಛಾಯಾ ಅಲ್ಲಿ ನಡೆದಿದ್ ವಿಷಯನೆಲ್ಲ ಸೀನಾ ಬ್ರೋಗೆ ಹೇಳ್ತಾಳೆ. ಅದನ್ನ ಕೇಳಿ ಸೀನಾ ಬ್ರೋಗೂ ಶಾಕ್ ಆಗುತ್ತೆ. ಈ ಕಡೆ ಮನೋಜ ಮನೇಲಿ ಇರ್ಬೇಕಾದ್ರೆ ವಿಶಾಲು ಕಡೆ ಗುಂಡಾಗಳು ಬಂದು ತಾರಾ ಎಲ್ಲಿ ಅಂತ ತುಂಬಾನೇ ಹೊಡಿತಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ, ಶಾಂತಿ ಎಲ್ರು ಬರ್ತಾರೆ. ಜೊತೆಗೆ ವಿಶಾಲುನು ಅಲ್ಲಿಗ್ ಬಂದ್ ನಿಂತ್ಕೋತಾಳೆ. ಆಗ ಸೂರ್ಯ ವಿಶಾಲುಗೆ ಬಾಯಿಗೆ ಬಂದಂಗ್ ಬೈತಾನೆ. ಅಷ್ಟ್ರಲ್ಲಿ ರಂಗನಾಥ್ ಅವ್ರು ಸಹ ಅಲ್ಲಿಗ್ ಬರ್ತಾರೆ. ಏನ್ ವಿಶಾಲಾಕ್ಷಿ, ಇಷ್ಟ್ ದೊಡ್ಡ ಹೆಂಗ್ಸಾಗಿದ್ಯಾ, ಹೊಡಿಯೋದಕ್ಕೆ ರೌಡಿಗಳನ್ನ ಕಳಿಸ್ತಿಯಲ್ಲ, ನಾಚಿಕೆ ಆಗೋದಿಲ್ವಾ ಅಂತ ರಂಗನಾಥ್ ಅವರು ಬೈತಾರೆ. ಓಹೋ, ನಿಮ್ಗೆ ಇಷ್ಟಕ್ಕೆ ಕೋಪ ಬರುತ್ತಾ, ನಮ್ ಮನೆ ಹುಡುಗಿನ ಎತ್ತಾಕೊಂಡ್ ಬರೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ, ಮನೆ ಹುಡುಗಿನ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದಿರಲ್ಲ, ಅದಕ್ ನಮಗ್ ಕೋಪ ಬರೋದಿಲ್ವಾ ಅಂತ ವಿಶಾಲು ಕೇಳ್ತಾಳೆ. ಏಯ್, ನಿಮ್ ಮನೆ ಹುಡುಗಿ ಯಾವನ್ ಜೊತೆನೆ ಓಡಾದ್ರೆ ಇಲ್ಲಿ ಯಾಕೆ ಬಂದ್ ಜಗಳ ಮಾಡ್ತಿದ್ಯಾ
ಅಂತ ಶಾಂತಿ ಕೇಳ್ತಾಳೆ. ಏಯ್, ನಮ್ಮನೆ ಹುಡುಗಿ ಎಲ್ಲೂ ಓಡೋಗಿಲ್ಲ ಕಣೆ. ಜೂನೆ ನಿನ್ ಮಗ ನಿಂತಿದಾನಲ್ಲ, ಇವನೇ ಕರ್ಕೊಂಡೋಗಿ ಅವಳನ್ನ ಬಚ್ಚಿಟ್ಟಿರೋದು ಅಂತ ವಿಶಾಲು ಹೇಳ್ತಾಳೆ. ಏಯ್, ಸುಮ್ನೆ ಸೌಂಡ್ ಮಾಡ್ಬೇಡ. ಇಲ್ಲಿ ಯಾರನ್ನು ಕಿಡ್ನಾಪ್ ಮಾಡ್ಕೊಂಡ್ ಬಂದಿಲ್ಲ. ನಿಮ್ ಹುಡುಗಿನೇ ಇಷ್ಟಪಟ್ಟು ಬಂದಿರೋದು. ಯಾಕೆ, ವಿಡಿಯೋ ಕಳ್ಸಿರೋದನ್ನ ನೀವ್ ನೋಡಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಏಯ್, ಯಾರಿಗ್ ಮದ್ವೆ ಮಾಡಿಸ್ತೀಯೋ ಅವಳಿಗೇನ್ ಯಾರು ಇಲ್ಲ ಅನ್ಕೊಂಡಿದ್ಯಾ? ಏಯ್, ನೀನ್ ಏನ್ ಅನ್ಗುತ್ತಾ ಅನ್ಕೊಂಡಿದ್ಯಾ? ನಾನ್ ಮನ್ಸ್ ಮಾಡಿದ್ರೆ ನೀನ್ ಇಡೀ ಫ್ಯಾಮಿಲಿನೇ ಇಲ್ಲ ಅನ್ನೋ ರೀತಿ ಮಾಡ್ಬಿಡ್ತೀನಿ ಅಂತ ವಿಶಾಲು ಚಿಟ್ಕೆ ಹೊಡೆದು ಹೇಳ್ತಾಳೆ. ಅಯ್ಯೋ, ಭಯ ಆಗ್ತಿದ್ಯಪ್ಪ. ಏಯ್, ನಿಂತರ ನಾಟಕದ ಆಟ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡ ಅಂತ ಸೂರ್ಯ ಹೇಳ್ತಾನೆ. ನೋಡು ವಿಶಾಲು, ನೀನ್ ಹೆದರ್ಸಿದಕ್ಕೆಲ್ಲ ಎದುರೋ ಅಂತವ್ರು ನಾವಲ್ಲ. ನಿಮ್ ಮನೆ ಹುಡುಗಿ ಇಷ್ಟಪಟ್ಟಿರೋ ಜೀವನಕ್ಕಿಂತ ನಿನ್ ಗೌರವನೇ ಹೆಚ್ಚಾಗೋಯ್ತಾ ಅಂತ ಮೀನಾ ಕೇಳ್ತಾಳೆ. ಏ, ಬಾಯ್ ಮುಚ್ಚೆ ಸಾಕು. ನನ್ ಮೇಲೆ ಸೇಡ್ ತಿರ್ಸ್ಕೊಳ್ಳೋದಕ್ಕೆ ತಾನೇ ನೀನ್ ಇಷ್ಟೆಲ್ಲ ಮಾಡ್ತಿರೋದು ಅಂತ ವಿಶಾಲು ಕೇಳ್ತಾಳೆ. ಹೌದೌದು, ನಮಗೆ ಬೇರೆ ಮಾಡೋ ಕೆಲ್ಸ ಇಲ್ಲ ನೋಡಿ. ಇಷ್ಟಪಟ್ಟಿರೋ 2 ಜೀವನ ಒಂದ್ ಮಾಡ್ತಾ ಇದೀವಿ ಅಷ್ಟೇ ನಾವು ಅಂತ ಸೂರ್ಯ ಹೇಳ್ತಾನೆ. ಏಯ್, ಅದನ್ನ ಮಾಡೋದಕ್ಕೆ ನೀನ್ ಯಾರೋ? ಮರ್ಯಾದೆಯಾಗಿ ಆ ಹುಡುಗಿನ ಕಳ್ಸಿದ್ರೆ ಸರಿ. ಇಲ್ಲ ಅಂದ್ರೆ ನಿನ್ ಮೇಲೆ ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ನೋಡಿ, ನಿಮ್ ಹುಡುಗಿ ಏನು ಚಿಕ್ಕ ಹುಡುಗಿ ಅಲ್ಲ, ಮೇಜರ್ ಇದ್ದಾಳೆ ಅವಳು. ಅವಳಿಗೆ ಯಾರನ್ನ ಮದ್ವೆ ಆಗ್ಬೇಕು ಬೇಡ ಅನ್ನೋದು ಅದು ಅವಳ ಚಾಯ್ಸ್. ಆ ರೈಟ್ಸ್ ಅವಳಿಗಿದೆ ಅಂತ ಶ್ರುತಿ ಹೇಳ್ತಾಳೆ. ನೋಡಿ, ನಿಮ್ ಹುಡುಗಿನ ಯಾರು ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿಲ್ಲ. ಮಂಜಾ ನಿಮ್ ಹುಡುಗಿನ ಲವ್ ಮಾಡ್ತಿದ್ದಾನೆ. ಅದಕ್ಕೆ ಸೂರ್ಯ ಅವ್ರಿಬ್ರನ್ನು ಒಂದ್ ಮಾಡ್ತಿದ್ದಾನೆ. ನೀವ್ ಹೋಗಿ ಕಂಪ್ಲೇಂಟ್ ಕೊಟ್ರು ಅದ್ ಯಾವ್ದೇ ರೀತಿ ನಿಲ್ಲೋದಿಲ್ಲ ಅಂತ ರವಿ ಹೇಳ್ತಾನೆ. ನ್ಯಾಯವಾಗಿ ನೋಡಿದ್ರೆ ನೀವ್ ಮಾಡ್ಬೇಕಾಗಿರೋ ಕೆಲ್ಸನ ನಾವ್ ಮಾಡ್ತಾ ಇದೀವಿ ಅಲ್ಲ. ಈ ಫ್ಯಾಮಿಲಿ ಅಂತ ಬಂದ್ಬಿಟ್ರೆ ಯಾಕೆ ಈ ಲವ್ ವಿಷಯದಲ್ಲಿ ಬಂದು ತಡೆಯೋದಿಕ್ಕೆ ನೋಡ್ತೀರಾ? ನಿಮ್ ಮನೆ ಹುಡುಗಿಗೆ ಒಂದ್ ಹುಡುಗ ಇಷ್ಟ ಆಗಿದ್ದಾನೆ ಅಂತಂದ್ರೆ ಅವ್ನ್ ಒಳ್ಳೆಯವನ ಕೆಟ್ಟವನ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೇ. ಅದನ್ ಬಿಟ್ಟು ಸುಮ್ನೆ ಸಿಕ್ಕಿದ್ ಚಾನ್ಸು ಅಂತ ಈ ರೀತಿ ಎಲ್ಲ ಸೇಡ್ ತೀರ್ಸ್ಕೊಳ್ಳೋದಕ್ಕೆಲ್ಲ ಬರ್ಬೇಡಿ ಅಂತ ಸೂರ್ಯ ಬೈತಾನೆ. ಏಯ್, ಬಾಯಿ ಮುಚ್ಚ ಸಾಕು. ನಮ್ಮನೆ ಹುಡುಗಿಗೆ ಏನೆಲ್ಲ ಸರಿ ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ನಿಮ್ಮಂತವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಏಯ್, ನಿತ್ಕೊಂಡು ಏನೋ ನೋಡ್ತಾ ಇದೀರಾ? ಇವ್ರು ಎಲ್ರಿಗೂ ಚೆನ್ನಾಗ್ ಹೊಡಿರಿ ಅಂತ ವಿಶಾಲು ಹೇಳ್ತಾಳೆ. ಆಗ ಸೂರ್ಯ ಅವ್ರೆಲ್ರಿಗೂ ಚೆನ್ನಾಗಿ ಹೊಡಿತಾನೆ. ಅದ್ ಹೆಂಗೆ ಇವ್ರು ಇಲ್ಲಿ ಯಾರಿಗಾದ್ರೂ ಮೈ ಮುಡ್ತೀರೋ ನಾನು ನೋಡೇ ಬಿಡ್ತೀನಿ ಅಂತ ಸೂರ್ಯ ವಿಶಾಲುಗೆ ಚಾಲೆಂಜ್ ಮಾಡ್ತಾನೆ. ಒಟ್ನಲ್ಲಿ ನನ್ನ ಮಗಳು ಏನಾದ್ರೂ ಮನೆಗ್ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ ರೀತಿ ಗತಿ ಕಾಣಿಸ್ತೀನಿ ನೋಡ್ತಾ ಇರಿ ಅಂತ ಹೇಳಿ ವಿಶಾಲು ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ನೋಡಪ್ಪ ಸೂರ್ಯ, ಮನೆಯವ್ರಿಗೆ ಗೊತ್ತಿಲ್ದಂಗೆ ಮದ್ವೆ ಮಾಡಬಾರ್ದು ಅಂತ ನಾನೇ ನಿನ್ಗೆ ಹೇಳಿದ್ದು. ಆದ್ರೆ ಇವ್ರನ್ನ ನೋಡ್ತಿದ್ರೆ ಬದ್ಲಾಗೋ ತರ ಕಾಣಿಸ್ತಿಲ್ಲ ಕಣೋ. ಬದ್ಲಾಯಿಸ್ಬೇಕು ಅಂತ ನಾವ್ ಅನ್ಕೊಂಡ್ರು ಅವ್ರನ್ನಂತೂ ಬದ್ಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ನೋಡೋ, ಇನ್ಮೇಲೆ ನೀನ್ ಯೋಚನೆ ಮಾಡ್ಬೇಡ. ಅವ್ರ ಮದ್ವೆಗೆ ಏನೇನ್ ತಯಾರಿ ಮಾಡ್ಬೇಕೋ ಎಲ್ಲ ಮಾಡ್ಕೋ ಅಂತ ರಂಗನಾಥ್ ಅವರೇ ಸಪೋರ್ಟ್ ಮಾಡ್ತಾರೆ. ಅಪ್ಪಯ್ಯ, ನೀನ್ ಹೇಳ್ದೆಯಲ್ಲ ಅಷ್ಟು ಸಾಕು, ಇನ್ ಮಿಕ್ಕಿದನ್ನ ನಾನ್ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ದಾಗ, ಸರಿ ಕಣಪ್ಪ ಆಯ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ. ಹಾಗೆ ಸೂರ್ಯ ಮದ್ವೆಗೆ ಏನೇನ್ ಬೇಕೋ ಎಲ್ಲಾ ರೀತಿ ವ್ಯವಸ್ಥೆನ ಮಾಡ್ತಿರ್ತಾನೆ. ಈ ಕಡೆ ಮನೋಜ ನಿದ್ದೆ ಬರ್ದೆ ಏನ್ ಮಾಡೋದು ಅಂತ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಒಂದ್ ಕಡೆ ರೋಹಿಣಿ ಇದ್ರೆ ಇನ್ನೊಂದ್ ಕಡೆ ಶಾಂತಿ. ಇವ್ರಿಬ್ರು ಮಧ್ಯೆ ಸಿಕ್ಕಾಕೊಂಡು ಮನೋಜ ಒದ್ದಾಡ್ತಿರ್ತಾನೆ. ಅಮ್ಮನ್ ಮಾತ್ ಕೇಳಿ ಅಮ್ಮ ತೋರ್ಸಿದ ಹುಡುಗಿನ ಮದ್ವೆ ಆಗ್ಲಾ ಅಥವಾ ರೋಹಿಣಿಗೆ ಡೈವರ್ಸ್ ಕೊಡೋದ? ಈ ಕಡೆ ಬುದ್ಧಿ ಸರಿ ಇಲ್ದಿರೋ ಹುಡುಗಿನ ಆಸ್ತಿಗೋಸ್ಕರ ಮದ್ವೆ ಆಗದ? ಈ ಒಂದು ಗೊಂದಲದಲ್ಲಿ ಮನೋಜ ಸಿಕ್ಕಾಕೊಂಡು ಏನ್ ಮಾಡೋದಂತ ಗೊತ್ತಾಗ್ದೆ ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾನೆ. ಆದ್ರಿಂದ ಅವನ್ಗೆ ಸರಿಯಾಗಿ ನಿದ್ದೆ ಸಹ ಬರ್ತಿರೋದಿಲ್ಲ. ಅಮ್ಮನ್ಗೆ ಮಾತ್ ಕೊಟ್ಟಂಗೆ ಅವನು ಶಾಂತಿ ನೋಡಿದ ಹುಡುಗಿನೇ ಮದ್ವೆ ಆಗ್ತಾನ ಅಥವಾ ರೋಹಿಣಿ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಕೋತಾನ, ಇಲ್ಲ ಆಸ್ತಿಗೋಸ್ಕರ ಆ ಬುದ್ಧಿ ಸರಿ ಇಲ್ದಿರೋ ಹುಡುಗಿನ ಮದ್ವೆ ಆಗ್ತಾನ? ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.